ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ IPPB ನಲ್ಲಿ ಹೊಸ ನೇಮಕಾತಿ. ಇದಕ್ಕೆ ನಾವು ಜೂನಿಯರ್ ಅಸೋಸಿಯೇಟ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಇದು ವೇಕೆನ್ಸಿ ಕರೆದಿದ್ದಾರೆ ನಿಮಗೆ. ಸಹಾಯಕ ವ್ಯವಸ್ಥಾಪಕ ಮತ್ತು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗಾಗಿ ಅರ್ಜಿಯ ಆಹ್ವಾನ ಬಂದಿದೆ. ಇದು ನೋಡಿ, ನಿಮ್ಮದು ಅಫಿಷಿಯಲ್ ವೆಬ್ಸೈಟ್ ಇದು. ಇಲ್ಲಿದೆ ನೋಡಿ, ibpsreg.ibps.in. ಇದು ಇಂಡಿಯನ್ ಪೋಸ್ಟ್ ಆಫೀಸ್. ಇಲ್ಲಿ ರೈಟ್ ಸೈಡಲ್ಲಿ ನಿಮಗಿರುತ್ತೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ. ಇದು ನ್ಯೂ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ನಾವು ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇದರದ್ದು ರಿಕ್ವೈರ್ಮೆಂಟ್ ಏನೇನಿದೆ, ವೇಕೆನ್ಸಿ ಯಾವ ಥರ ಕರ್ತಿದ್ದಾರೆ, ಎಷ್ಟು ಪೋಸ್ಟ್ ಖಾಲಿ ಇದೆ, ಇದನ್ನು ನಾವು ನೋಡ್ತಾ ಹೋಗೋಣ. IPPB ಇದಕ್ಕೆ ವೇಕೆನ್ಸೀಸ್ ನೋಟಿಫಿಕೇಶನ್ ಇದೆ. ಆರ್ಗನೈಸೇಷನ್ ಬಂದ್ಬಿಟ್ಟು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದಕ್ಕೆ ನಾವು IPPB ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂದರೆ 309, 309. ಲೊಕೇಶನ್ ಆಲ್ ಓವರ್ ಇಂಡಿಯಾ. ಸೊ ಪೋಸ್ಟ್ ನೇಮ್ ಇದರೊಳಗಡೆ ಏನು ಹುದ್ದೆ ಏನು ಕರೆದಿದ್ದಾರೆ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಅಸೋಸಿಯೇಟ್ ಅಂತ. ಸೊ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ ಆ್ಯಸ್ ಪರ್ ರಿಕ್ರೂಟ್ಮೆಂಟ್ ನಾರ್ಮ್ಸ್, ಅಂದರೆ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇರುತ್ತೆ ಅದ್ರ ಪ್ರಕಾರ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಎಂಡ್ ಡೇಟ್ ಯಾವಾಗ ಆಗುತ್ತೆ ಅಂದರೆ 1 ಡಿಸೆಂಬರ್ 2005. ಸೊ 1 ಡಿಸೆಂಬರ್ 2025 ಇದರದ್ದು ಅಪ್ಲಿಕೇಶನ್ ಎಂಡ್ ಡೇಟ್. ಮತ್ತು ಅಪ್ಲಿಕೇಶನ್ ಪ್ರೋಸೆಸ್ ಬಂದ್ಬಿಟ್ಟು ಆನ್ಲೈನೇ ಇರುತ್ತೆ. ಹುದ್ದೆಗಳ ವಿವರ ಎಷ್ಟಿರುತ್ತೆ ಅಂದರೆ ಟೋಟಲ್ 309 ಪೋಸ್ಟ್ಗಳಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಎಷ್ಟಿದೆ ಅಂದರೆ 110. ಜೂನಿಯರ್ ಅಸೋಸಿಯೇಟ್ ಎಷ್ಟಿದೆ ಅಂದರೆ 199, 199 ಜೂನಿಯರ್ ಅಸೋಸಿಯೇಟ್. ಅಸಿಸ್ಟೆಂಟ್ ಮ್ಯಾನೇಜರ್ 110 ಪೋಸ್ಟ್. ಸಹಾಯಕ ವ್ಯವಸ್ಥಾಪಕ ಇದೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ. ಜೂನಿಯರ್ ಅಸೋಸಿಯೇಟ್. ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅರ್ಹತಾ ಮಾನದಂಡ ಅಂತ ಹೇಳ್ಬೋದು ನಾವು. IPPB ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ವಿಶ್ವವಿದ್ಯಾನಿಲಯ ಅಂದರೆ ಯೂನಿವರ್ಸಿಟಿ ಸಂಸ್ಥೆ, ಭಾರತ ಸರ್ಕಾರದ ಮಾನ್ಯತೆ ಪಡೆದ ಮಂಡಳಿಯಿಂದ ಯಾವುದೇ ಪದವಿ ವಿದ್ಯಾರ್ಹತೆ ಪಡೆದಿರಬೇಕು. ಮತ್ತು ಏಜ್ ಲಿಮಿಟ್ ಅಂದರೆ ವಯಸ್ಸಿನ ಮಿತಿ ಎಷ್ಟಿರಬೇಕು. ಅಭ್ಯರ್ಥಿಗಳು ನೋಡಿ ಕನಿಷ್ಠ 20 ವರ್ಷ ವಯೋಮಿತಿ ಹೊಂದಿರಬೇಕು. ಮತ್ತು ವಯೋಮಿತಿಯನ್ನು ಈ ಕೆಳಗಿನ ಫಿಕ್ಸ್ಡ್ ಆ್ಯಸ್ ಫಾಲೋಸ್, ಅಂದರೆ ಈ ಕೆಳಗಿನ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದರ ಪ್ರಕಾರ ನೋಡ್ಬೋದು. ಫಾರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಮ್ಯಾಕ್ಸಿಮಮ್ 35 ಇಯರ್ಸ್. ಸಹಾಯಕ ವ್ಯವಸ್ಥಾಪಕರು ಅಂತ ಹೇಳ್ತೀವಲ್ಲ, ಈ ಹುದ್ದೆಗೆ ಗರಿಷ್ಠ 35 ವರ್ಷ ಒಳಗಡೆ ಆಗಿರಬೇಕು. ಮತ್ತು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಮ್ಯಾಕ್ಸಿಮಮ್ 32 ವರ್ಷ ಒಳಗಡೆ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡಿ ಆ್ಯಸ್ ಪರ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ರೂಲ್ಸ್. ಸೊ ಹೆಚ್ಚಿನ ಮಾಹಿತಿಗೆ ನಾವೇನು ಮಾಡಬೇಕಂದ್ರೆ ನೋಟಿಫಿಕೇಷನ್ ಡೀಟೇಲ್ ಆಗಿ ಓದಬೇಕು. ಸೊ ಇವರ ಅಪ್ಲಿಕೇಶನ್ ಫೀಸ್ ನೋಡಿ, ಫಾರ್ ಆಲ್ ಕ್ಯಾಂಡಿಡೇಟ್ಸ್ 750 rupees. ಪೇಮೆಂಟ್ ಮೆಥಡ್ ಆನ್ಲೈನ್. ಸೊ ಇದರಲ್ಲಿ ಇದು ಡಿಫ್ರೆನ್ಷಿಯೇಟ್ ಏನು ಮಾಡಿಲ್ಲ ಇವರು, OBC ಅವರಿಗೆ ಇಷ್ಟು ಮತ್ತು SC ST ದವರಿಗೆ ಇಷ್ಟು ಅಂತ. ಸೊ ಎಲ್ಲರಿಗೆ 750 ಇದೆ ಇದರಲ್ಲಿ. ಸೊ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಆ್ಯಸ್ ಪರ್ ಕಂಪ್ನಿ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ನಾವು. ಸೊ ಅಂದರೆ ನೇಮಕಾತಿ ನಿಯಮ ಅನುಸಾರ ನಿಗದಿತಪಡಿಸಲಾಗಿದೆ. ಆಯ್ಕೆಯ ಪ್ರಕ್ರಿಯೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಮೊದಲನೇದಾಗಿ ನೋಡಿ ಮೆರಿಟ್ ಲಿಸ್ಟ್ ಇರುತ್ತೆ. ಬ್ಯಾಂಕಿಂಗ್ ಔಟ್ಲೆಟ್ ವೈಸ್ ಮೆರಿಟ್ ಲಿಸ್ಟ್ ಈಸ್ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಪರ್ಸಂಟೇಜ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದ ಡಿಗ್ರಿ. ಸೊ ಟೈಪ್ ಬ್ರೇಕ್ ಅಂದರೆ ಇನ್ ಕೇಸ್ ಈಕ್ವಲ್ ಮಾರ್ಕ್ಸ್ ದ ಕ್ಯಾಂಡಿಡೇಟ್ಸ್ ವಿತ್ ಅರ್ಲಿಯರ್ ಡೇಟ್ ಆಫ್ ಬರ್ತ್ ವಿಲ್ ಬಿ ಸೆಲೆಕ್ಟೆಡ್. ಟೈಪ್ ಬ್ರೇಕರ್ ಅಂತ ಹೇಳ್ತೀವಿ ನಾವು. ಸಮಾನ ಅಂಕಗಳ ಸಂದರ್ಭದಲ್ಲಿ ಹಿಂದಿನ ಜನ್ಮ ದಿನಾಂಕ ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಆಮೇಲೆ ಬ್ಯಾಂಕ್ ಡಿಸ್ಕ್ರಿಷನ್ ಅಂದರೆ ಬ್ಯಾಂಕಿನ ವಿವೇಚನೆ. ಸೊ IPPB ರಿಸರ್ವ್ಸ್ ದ ರೈಟ್ ಆಫ್ ಕಂಡಕ್ಟ್ ಅಸೆಸ್ಮೆಂಟ್ಸ್, ಆನ್ಲೈನ್ ಟೆಸ್ಟ್, ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಇಂಟರ್ವ್ಯೂ. ಅಂದರೆ ಮೌಲ್ಯಮಾಪನ, ಆನ್ಲೈನ್ ಪರೀಕ್ಷೆ, ಗುಂಪು ಚರ್ಚೆ, ಸಂದರ್ಶನ ನಡೆಸುವ ಹಕ್ಕನ್ನು IPPB ಕಾಯ್ದಿರಿಸಲಾಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲೆ ಪರಿಶೀಲನೆ ಅಂತ ಹೇಳ್ತೀವಿ ನಾವು. NOC ವಿತ್ ವಿಜಿಲೆನ್ಸ್ ಕ್ಲಿಯರೆನ್ಸ್ ಈಸ್ ಮ್ಯಾಂಡಟರಿ. ವಿಜಿಲೆನ್ಸ್ ಕ್ಲಿಯರೆನ್ಸ್ನೊಂದಿಗೆ NOC ಕಡ್ಡಾಯವಾಗಿ ಆಗಿದೆ. ಹೌ ಟು ಅಪ್ಲೈ, ಅರ್ಜಿ ಸಲ್ಲಿಸುವುದು ಯಾವ ಥರ ಅಂತ. ಸೊ ಮೊದಲನೇದಾಗಿ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ IPPB ರಿಕ್ರೂಟ್ಮೆಂಟ್, ಇವ್ರದ್ದು ಆಫಿಷಿಯಲ್ ವೆಬ್ಸೈಟ್ ಏನಿದೆ. ಸೊ ಅದರೊಳಗಡೆ ನಾವು ಫಸ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಅದರಲ್ಲಿ ನಮಗೇನಿರುತ್ತೆ ಅಂದರೆ ರಿಕ್ರೂಟ್ಮೆಂಟ್ ಲಿಂಕ್ ಗಿವನ್ ಬಿಲೋ, ಅಂದರೆ ರಿಕ್ರೂಟ್ಮೆಂಟ್ ಲಿಂಕ್ ನಿಮಗೆ ಆಲ್ರೆಡಿ ನಾನು ಹೇಳ್ತೀನಿ ನಿಮಗೆ ಇದರ ಎಂಡ್ ಒಳಗಡೆ. ಆ ಪ್ರಾಡಕ್ಟ್ ಪೇಜ್ ಒಳಗಡೆ ಹೋದ ತಕ್ಷಣ ನೀವೇನು ಮಾಡಬೇಕಂದ್ರೆ ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಆನ್ಲೈನ್
ಪ್ಲೀಸ್ ಹ್ಯಾವ್ ಎ ವ್ಯಾಲಿಡ್ ಇಮೇಲ್ ಅಡ್ರೆಸ್. ವ್ಯಾಲಿಡ್ ಇಮೇಲ್ ಅಡ್ರೆಸ್ ಇರಬೇಕು ನಿಮ್ಮದು, ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಇಮೇಲ್ ಅಡ್ರೆಸ್ ಇರಬೇಕು, ಮತ್ತು ಮೊಬೈಲ್ ನಂಬರ್ ನಿಮ್ಮದೇ ಆಗಿರ್ತಕ್ಕಂಥ ಮೊಬೈಲ್ ನಂಬರ್. ಯಾವುದಕ್ಕೋಸ್ಕರ ಅಂದರೆ ನಿಮಗೆ OTP ಬರುತ್ತೆ ಮತ್ತು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಅದಕ್ಕೆ ನಿಮ್ಮ SMS ಮುಖಾಂತರ ಬರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಯಾವುದಾದ್ರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ID ಪ್ರೂಫ್, ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು, ಮತ್ತು SSLC ಮಾರ್ಕ್ಸ್ ಕಾರ್ಡು, ಎಜುಕೇಷನಲ್ ಕ್ವಾಲಿಫಿಕೇಷನ್, SSLC PUC ಮತ್ತು ಡಿಗ್ರಿದು, ಮತ್ತು ನಿಮ್ಮದು ರೆಸ್ಯೂಮೆ, ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮ್ಮದು ಬ್ಯಾಂಕಿಂಗ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾವುದಾದ್ರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ರೂ ನೀಡುತ್ತೆ. ಸೊ ಅಪ್ಲೈ IPPB ಗ್ರಾಮೀಣ್ ಡಾಕ್ ಸೇವಾ ಎಕ್ಸಿಕ್ಯೂಟಿವ್ ಆನ್ಲೈನ್. ಸೊ ಇದರಲ್ಲಿ ಲಿಂಕ್ ಕೆಳಗಡೆ ಇದೆ, ಇದ್ರ ಮೇಲ್ಗಡೆ ನಾವು ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕು. ಸೊ ಅಪ್ಡೇಟ್ ಆಲ್ ದ ರಿಕ್ವೈರ್ಡ್ ಡೀಟೇಲ್ಸ್, ದ IPPB ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅಪ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ದ ನೆಸೆಸರಿ ಸರ್ಟಿಫಿಕೇಟ್ಸ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಯುವರ್ ರೀಸೆಂಟ್ ಫೋಟೋಗ್ರಾಫೀಸ್ ಇಫ್ ಅಪ್ಲಿಕೇಬಲ್. ಸೊ ಎಲ್ಲ ಹಾರ್ಡ್ ಕಾಪಿ ಏನು ಮಾಡಬೇಕಂದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ಕಾಪಿ ಇಟ್ಕೋಬೇಕು, ರೆಡಿಯಾಗಿ ಇಟ್ಕೋಬೇಕು. ಯಾವುದಕ್ಕೋಸ್ಕರ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಜಲ್ದಿ ಏನಾಗುತ್ತೆ ಅಪ್ಲೋಡ್ ಮಾಡಿ ಹಾಕಕ್ಕೆ ಬರುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಅದೆಲ್ಲ ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಅದು ಅಪ್ಲಿಕೇಶನ್ ಫೀಸ್ ನೀವು ಪೇ ಮಾಡಬೇಕು. ಆಮೇಲೆ ಏನು ಮಾಡುತ್ತೆ, ಸಬ್ಮಿಟ್ ಬಟನ್ ಆಮೇಲೆ ನಿಮ್ಮದು ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಒಳಗಡೆ ನೋಡ್ಕೊಳ್ಳಿ ನಿಮ್ಮದೆಲ್ಲ ಕರೆಕ್ಟ್ ಇದೆನಾ ಅಂತ. ಅದರ ಪ್ರಕಾರ ಸಬ್ಮಿಟ್ ಮಾಡಿಬಿಟ್ಟು ಅದು ರೆಫರೆನ್ಸ್ ನಂಬರ್ ಇರುತ್ತೆ, ಅದು ಭದ್ರವಾಗಿ ಇಟ್ಕೋಬೇಕು ನಿಮ್ಮ ಹತ್ರ. ಸೊ ಇಂಪಾರ್ಟೆಂಟ್ ಡೇಸ್ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗಿದೆ ಅಂದರೆ ಇವತ್ತೇ ಆಗಿದೆ ನೋಡಿ, 11/11/2025. ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಎಷ್ಟಿದೆ ಅಂದರೆ 1 ಡಿಸೆಂಬರ್ 2025. ಸೊ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ, ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಯಾವಾಗಿದೆ ಅಂದರೆ 1/12/2025. ಇದು ನೋಡಿ ibpsreg.ibps.in. ಸೊ ಇದು ಆಫಿಷಿಯಲ್ ವೆಬ್ಸೈಟ್. ಇದನ್ನು ಕ್ಲಿಕ್ ಮಾಡಿ, ಇದು ಓಪನ್ ಮಾಡಿದ ತಕ್ಷಣ ನೋಡಿ ನಿಮಗೆ ಈ ಥರ ಬರುತ್ತೆ ಪ್ರಾಡಕ್ಟ್ ಪೇಜ್. ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ನಾವು ರಿಜಿಸ್ಟರ್ ಮಾಡ್ತೀವಲ್ಲ ಅವರಿಗೆ. ಸೊ ನೋಡಿ ಇದರಲ್ಲಿ ಏನಿದೆ, ನಿಮಗೆ ನೇಮ್ ಇದೆ, ಕನ್ಫರ್ಮ್ ನೇಮ್ ಇದೆ, ಆಮೇಲೆ ಮಿಡಲ್ ನೇಮ್ ಇದೆ, ಕನ್ಫರ್ಮ್ ಮಿಡಲ್ ನೇಮ್, ಲಾಸ್ಟ್ ನೇಮ್ ಮತ್ತು ಕನ್ಫರ್ಮ್ ಲಾಸ್ಟ್ ನೇಮ್, ಆಮೇಲೆ ಪೂರ್ತಿ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಇದೆ ಅದೇ ಥರ ಫುಲ್ ಹೆಸರು. ಆಮೇಲೆ ಮೊಬೈಲ್ ನಂಬರ್ ಕಂಪಲ್ಸರಿ OTP ಬರುತ್ತೆ ನಿಮಗೆ ನೋಡಿ. ಮೊಬೈಲ್ ನಂಬರ್, ಕನ್ಫರ್ಮ್ ಮೊಬೈಲ್ ನಂಬರ್ ಮತ್ತು ಆಲ್ಟರ್ನೇಟ್ ಮೊಬೈಲ್ ನಂಬರ್, ನಿಮ್ಮ ಹತ್ರ ಏನಾದರೂ ಬೇರೆಯವ್ರ ನಂಬರ್ ಇಲ್ಲಾಂದರೆ ನಿಮ್ಮ ತಂದೆಯವ್ರದ್ದು, ನಿಮ್ಮ ತಾಯಿಯವರದು ಇಲ್ಲ ಮನೆಯೊಳಗಡೆ ಇರ್ತಕ್ಕಂಥ ನಂಬರ್ನ ಹಾಕಬೇಕು. ಇಮೇಲ್ ಅಡ್ರೆಸ್ ಮ್ಯಾಂಡೇಟರಿ ಇದೆ ನೋಡಿ. ಆಮೇಲೆ ಕನ್ಫರ್ಮ್ ಇಮೇಲ್ ಅಡ್ರೆಸ್, ಸೆಕ್ಯೂರಿಟಿ ಕೋಡ್ ಇರುತ್ತೆ. ಇದನ್ನು ಯಾವ ಥರ ಇದೆ ಸೆಕ್ಯೂರಿಟಿ ಕೋಡ್ ಅದನ್ನು ಹಾಕ್ಬಿಟ್ಟು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ಸಿಗೆ ಒಂದು OTP ವೆರಿಫಿಕೇಷನ್ ಬರುತ್ತೆ. ಸೊ ಆ OTP ವೆರಿಫಿಕೇಷನಿಂದ ನೀವೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಇನ್ನೊಂದ್ಸಲ ಲಾಗಿನ್ ಆಗಿಬಿಟ್ಟು ನೀವೇನು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಒಂದ್ಸಲ ನಿಮ್ಮ ರಿಜಿಸ್ಟರ್ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಒಳಗಡೆ ಅದು ನೋಟಿಫಿಕೇಶನ್ ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಬಂದ ತಕ್ಷಣ ಲಾಗಿನ್ ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಎರಡನೇ ಆಪ್ಷನ್ ಏನಂದರೆ ನಿಮ್ದು ಆಲ್ರೆಡಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಲಾಗಿನ್ ಇದರೊಳಗಡೆ ಆಗ್ಬೋದು. ಸೊ ಇಲ್ಲಿ ನೋಡಿ ನಿಮಗೆ ಕೆಲವೊಂದು ಕೀ ಕಾಂಪೊನೆಂಟ್ಸ್ ಇದೆ. ಹೌ ಟು ಅಪ್ಲೈ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್, ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಲ್ಲಿ ನೋಡಿ ಹೌ ಟು ಅಪ್ಲೈ, ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಎಲ್ಲ ನಿಮಗೆ PDF ಫಾರ್ಮೆಟ್ ಅಂದರೆ ಸ್ಕ್ರೀನ್ಶಾಟ್ ಮುಖಾಂತರ ಎಲ್ಲ ನಿಮಗೆ ತೋರಿಸ್ತಾರೆ ಯಾವ ಥರ ಅಪ್ಲೈ ಮಾಡಬೇಕಂತ. ನೋಡಿ ಇದರಲ್ಲೆಲ್ಲ ನಿಮಗೆ ಕ್ಲೀನಾಗಿ ಕೊಟ್ಟಿದ್ದಾರೆ ಯಾವ ಥರ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಯಾವ ಥರ ಇರಬೇಕು, ಸೈಜ್ ಎಷ್ಟಿರಬೇಕು, ಮತ್ತು ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ನೀವು ಮಾಡಬಾರ್ದು. ಅದಾದಮೇಲೆ ಇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಇದು ನೋಡಿ ಈ ಥರ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಿಮಗೆ ಏನಾದರೂ ಡೌಟ್ ಇತ್ತಂದರೆ ಇದರೊಳಗಡೆ ನೋಡಿಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಬೆಸ್ಟ್ ಆಫ್ ಲಕ್. ಇದರ ಪ್ರಿಪ್ರೇಷನ್ ಯಾವ ಥರ ಮಾಡೋದಂತನೂ ಇದ್ರದ್ದು ವೀಡಿಯೋಸ್ ಬರುತ್ತೆ. ಮುಂದಿನ ವೀಡಿಯೋಸ್ ಒಳಗಡೆ ನಿಮಗೆ ಪ್ರಿಪ್ರೇಷನ್ ವೀಡಿಯೋಸ್ನೂ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು.